ಜೊತೆಗೆ ಯಾವುದೇ ಕಾರಣಕ್ಕೂ ಅವರನ್ನ ಕೈಗೊಳಿಸುವಂಥದ್ದು ಬೇಡ, ನೀವು ಅಂಗೀಕರಿಸಬೇಡಿ ಅವ್ರ ರಾಜೀನಾಮೆನ ಅಂತ ಹೇಳಿ ದೂರಿಸಿದ್ದಾರೆ. ಇದು ನೀವು ಯಾವ ರೀತಿಯಾಗಿ ನೋಡ್ತೀರಿ? ನೀವು ಕೂಡ ಸ್ಪೀಕರ್ ಆಗಿದ್ದಂಥ ನೋಡಿ, ಒಂದು ವಿಧಾನ ಪರಿಷತ್ತಿನ ಸಭಾಧ್ಯಕ್ಷ ಸ್ಥಾನ ಇರಲಿ ಅಥವಾ ವಿಧಾನಸಭೆಯ ಸ್ಪೀಕರ್ ಸ್ಥಾನ ಇರಲಿ ಮತ್ತು ಗೌರವ ಸ್ಥಾನ, ಇದೆಲ್ಲವೂ ಕೂಡ ಸಂವಿಧಾನಬದ್ಧವಾದ ಸ್ಥಾನ. ಸಂವಿಧಾನಬದ್ಧವಾದ ಸ್ಥಾನದಲ್ಲಿ ಯಾಕೆ ಅವರು ರಾಜ್ಯಕ್ಕೆ ಮಾಡಲಿಕ್ಕೆ ಹೋರಾಡ್ತಾರೆ ಅಂತ ನಮಗೆ ಅರ್ಥ ಆಗೋದಿಲ್ಲ. ಹಾಗೆ ಈ ಸಂವಿಧಾನಬದ್ಧ ಸ್ಥಾನದ ಗೌರವ ಇರಬಾರ್ದ? BJP ಅವರಿಗೆ ಈ ಸಂವಿಧಾನದ ಸ್ಥಾನದಲ್ಲಿ ಕೂಡ ರಾಜಕೀಯವನ್ನು ಮಾಡಿಕೊಂಡು ಅದಕ್ಕೆ ಗೌರವಕ್ಕೆ ಕಪ್ಪು ಚುಕ್ಕೆ ಯಾಕೆ ತರಬೇಕು? ಈಗ ಅಲ್ಲಿ ಹೋಗಿ ಗವರ್ನರ್ಗೆ ಹೋಗಿ ಮನವಿ ಕೊಟ್ಟು ಅದರಲ್ಲಿ ಸ್ವೀಕರಿಸಬಾರ್ದಂತ ಹೇಳಿಕೊಳ್ಳುವಂಥ ಪರಿಸ್ಥಿತಿ ಏನಾಗಿದೆ? ಇವರ ಈ ಒಂದು ರಾಜಕೀಯವಾಗಿ ತನ್ನ ಇದನ್ನು ಪ್ರಯತ್ನ ಪಡೋದ್ರಿಂದ ಇದು ಆ ಚೇರ್ಮನ್ ಸ್ಥಾನ, ಸಂವಿಧಾನಬದ್ಧವಾದ ಗೌರವಪೂರ್ವಕ ಒಂದು ಪಾವಿತ್ರ್ಯತೆ ಒಂದು ಚೇರ್ಮನ್ ಸ್ಥಾನ ಇದೆ. ಅದೇ ರೀತಿ ಗೌರವಪೂರ್ವಕ ಪಾವಿತ್ರ್ಯತೆ ಸಂವಿಧಾನದ ಗೌರವ ಸ್ಥಾನ ಏನಿದೆ, ಎರಡು ಕೊಡುವ ಕಪ್ಪೆ ಚುಕ್ಕೆ ತರುವಂಥ ಕೆಲಸವನ್ನು BJP ಮಾಡ್ತಾ ಇದ್ದಂತ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಅದರಲ್ಲಿ ಎರಡು ವಿಚಾರಗಳು ಸರ್. ಒಂದು, ಪಕ್ಷದ ಲೆಟರ್ಡಲ್ಲಿ ಅಲ್ಲಿಂದ ಆದೇಶ ಮಾಡಿ ಕಳಿಸುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಒಂದು. ಎರಡನೇದು, ಸಂವಿಧಾನದ ನಡಾವಳಿ ಪ್ರಕಾರನೇ ಏನು ಕೆಲಸ ಮಾಡ್ಬೋದಾಯಿತು, ಕೆಳಗಿಳಿಸ್ಬೋದಾಯಿತು. ಸಂಖ್ಯಾಬಲ ಇದೆ, ಓಕೆ. ಆದರೆ ಈ ರೀತಿಯಾಗಿ ಏಕಾಏಕಿಯಾಗಿ ಒಂದು ಡೋರನ್ನು ಕ್ಲೋಸ್ ಮಾಡ್ಕೊಂಡು ಮಾಡಿದ್ದಾರೆ, ಒತ್ತಾಯಪೂರ್ವಕ ಮಾಡಿದ್ದಾರೆ, ಸಹಿ ಹಾಕ್ಸಿದ್ದಾರೆ ಅಂತಕ್ಕಂಥ ಒಂದು ಆರೋಪಗಳು ಸರ್. ನೋಡಿ, ಯಾರು ಆರೋಪ ಮಾಡ್ತಾರೆ? ಅವರೆಲ್ಲ ಅದೆಲ್ಲ ಈ ರೀತಿ ಸುಳ್ಳು ಆರೋಪ ಮಾಡಿಕೊಂಡು ಇವತ್ತು ಈ ಸಂವಿಧಾನದ ಸ್ಥಾನಕ್ಕೆ ಒಂದು ಕಲಂಕ ತರ್ತಾರೆ ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಬಸವರಾಜ ಹೊರಟ್ಟಿ ಅವರು ಕೂಡ ಇದೇ ವಿಚಾರವನ್ನು ನೋಡಿ, ಒಂದು ಮಾತಂತೂ ಸ್ಪಷ್ಟ, ಇದೊಂದು ಗೌರವಪೂರ್ವಕವಾದ ಸ್ಥಾನ. ಅಲ್ಲಿ ಈಗಿರುವಂಥ ಸಭಾಧ್ಯಕ್ಷರಿಗೆ ಅಲ್ಲಿ ಆ ಒಂದು ಮೆಜಾರಿಟಿ ಇವತ್ತು ಇಲ್ಲ ಅದರ ಒಂದು ಪಕ್ಷಕ್ಕೆ. ಎಲ್ಲಿದೆ ಮೊನ್ನೆ ಇವತ್ತು ಎರಡು ಇದು ಮೆಜಾರಿಟಿ ಜಾಸ್ತಿ ಇದ್ದರೂ ಕೂಡ ಅವರು ಅತ್ಯಂತ ಉತ್ತಮವರು, ಗೌರವ ಅಂತ ಹೇಳಿಕೊಂಡು ಆ ಸಂದರ್ಭದಲ್ಲಿ ಅದಕ್ಕೆ ಏನು ಮಾಡಲಿಕ್ಕೆ ಹೋಗಲಿಲ್ಲ ಪಕ್ಷ. ಆಗ ನಾನು ಸ್ಪೀಕರ್ ಆಗಿದ್ದೆ. ಇದೀಗ ಒಂದು ವ್ಯವಸ್ಥೆ ಎಲ್ಲ ಸರಿಯಾಗಿ ತಂದು ಬರುವಾಗ ಇಲ್ಲಿ ಬದಲಾವಣೆ ಅನಿವಾರ್ಯ. ಇದರ ಬಗ್ಗೆ ಮಾನ್ಯ ಗೌರವಾಂತ ಬಸವರಾಜ ಹೊರಟ್ಟಿ ಅವರೇ ಮಾನ್ಯ ಮುಖ್ಯಮಂತ್ರಿಗಳ ಮನೆಗೆ ಬಂದು ಅಲ್ಲಿ ಚರ್ಚೆ ಮಾಡಿ ಅಲ್ಲಿ ಮಾತುಕತೆ ನಡೆಸಿ ಆಯಿತು, ಇವತ್ತು ಮೆಜಾರಿಟಿ ಇರೋ ಪಕ್ಷದ ಮಾತಿಗೆ ನಾನು ಗೌರವ ಕೊಡ್ತೇನೆ ಅಂತ ಹೇಳಿ ಅವರೇ ಬಂದು ನಿಮ್ಮ ಮುಂದೆ ನಾನು ನಾಡ್ದು ರಾಜೀನಾಮೆ ಕೊಡ್ತೇನೆ ಅಂತ ಕೂಡ ಹೇಳಿದ್ದಾರೆ. ತದನಂತರ MLC ಅವರ ಓತ್ ಟೇಕಿಂಗ್ ಸೆರೆಮನಿ ಏನಿತ್ತು ಅವತ್ತು ಅಲ್ಲಿ ಪರಸ್ಪರ ಕಚೇರಿಯಲ್ಲಿ ಭೇಟಿಯಾದಂಥ ಸಂದರ್ಭದಲ್ಲಿ ಮಾತುಕತೆನ ಚರ್ಚೆ ನಡೆಸಿ ಅವತ್ತು ಅವರ ಕಚೇರಿಯಲ್ಲಿ ಅವರ ಟೈಪಿಸ್ಟ್ನವರೇ ಅವರ ಕಚೇರಿಯಲ್ಲಿ ಟೈಪ್ ಮಾಡಿ ಅವರೇ ಖುದ್ದಾಗಿ ಸೈನ್ ಮಾಡಿ ಕೊಟ್ಟಿದ್ದಾರೆ. ನೋಡಿ ನಾನು ಹೇಳ್ತಾ ಕೇಳಿ, ಅತ್ಯಂತ ಹಿರಿಯರು, ಇಡೀ ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ನಮಗೆಲ್ಲ ಗೌರವವಾಗಿರುವಂಥ ಬಸವ ಹೊರಟ್ಟಿಯವರು ರಾಜಕೀಯದಲ್ಲಿ ನಮಗೆಲ್ಲ ಎಷ್ಟೋ ಹಿರಿಯರು ಅವರಿದ್ದಾರೆ. ಎಲ್ಲ ರೀತಿಯ ಅವರಿಗೆ ಅಧಿಕಾರ ಮತ್ತು ಅನುಭವ ಭಾಳ ಚೆನ್ನಾಗಿ ಗೊತ್ತಿದೆ. ಅಂಥ ಹಿರಿಯರನ್ನು ಯಾರಾದರೂ ಒತ್ತಾಯಪೂರ್ವಕವಾಗಿ ಮಾಡಲಿಕ್ಕೆ ಸಾಧ್ಯವಾಗ್ತದ? ಒಂದು ಪ್ರಶ್ನೆ. ಎರಡನೇದು, ಅವರ ಕಚೇರಿಯಲ್ಲೇ ಅವರು ಹೇಳದೆ ಅವರು ಟೈಪಿಸ್ಟ್ನವ್ರು ಟೈಪ್ ಮಾಡ್ತಾರ ಅಲ್ವಾ? ಇದೆಲ್ಲ ಇದ್ದಾಗ ಈಗ ಮೆಜಾರಿಟಿ ಇಲ್ಲದಿದ್ದಾಗ ಅವರ ಗೌರವಪೂರ್ವಕವಾಗಿ ನಾನು ಕೊಡ್ತೇನೆ ಅಂತ ಕೂಡ ಮುಂದೆ ಬಂದೊಂದು ನಿಮ್ಮ ಮುಂದೆ ಹೇಳಿದಾಗ BJPಯವರು ಅನಗತ್ಯವಾಗಿ ಅವರನ್ನು ಮತ್ತು ಗವರ್ನರ್ ಮುಂದಿಟ್ಟುಕೊಂಡು ರಾಜ್ಯಕ್ಕೆ ಮಾಡಲಿಕ್ಕೆ ಯಾಕೆ ಹೋಗಬೇಕು? ಬೇರೇನೋ ಸಬ್ಜೆಕ್ಟ್ ಸಿಕ್ಕುವುದೇ ಅಲ್ವ ರಾಜಕೀಯ ಮಾಡಲಿಕ್ಕೆ ಪ್ರತಿಪಕ್ಷದವರಿಗೆ? ಇವರು ಏನು ಅವರು ಮಾತೇನು ಹೇಳ್ತಾರೆ, ಡೆಪ್ಯೂಟಿ ಸ್ಪೀಕರ್ ಇಲ್ಲ ಅಂತ ರಾಜೀನಾಮೆ ಕೊಡಲಿಕ್ಕೆ. ಸಂವಿಧಾನಬದ್ಧ ನಿಯಮವಾಗಿ ಸಭಾಧ್ಯಕ್ಷ ಸ್ಥಾನ, ಡೆಪ್ಯೂಟಿ ಸಭಾಧ್ಯಕ್ಷ ಸ್ಥಾನ ಅದು ನಾಟ್ ಇನ್ ಪರ್ಸನ್, ಅದು ವ್ಯಕ್ತಿಯ ಮೇಲಲ್ಲ, ಅದು ಕಚೇರಿ. ಸಿಸ್ಟಮ್ ಹೇಗಿದೆ, ಡೆಪ್ಯೂಟಿ ಚೇರ್ಮನ್ ಇಲ್ಲದಿದ್ದರೆ ಡೆಪ್ಯೂಟಿ ಚೇರ್ಮನ್ ಆಫೀಸಿಗೆ ಕೊಡಬೇಕು, ಡೆಪ್ಯೂಟಿ ಚೇರ್ಮನ್ ನಾನು ಬರೆದು ಕೊಡಬೇಕು ಆಫೀಸಿಗೆ. ಬಟ್ ಇಟ್ ಈಸ್ ನಾಟ್ ಆನ್ ಪರ್ಸನ್, ಇಟ್ ಇಸ್ ಆನ್ ದಿ ಆಫೀಸ್. ಅದಕ್ಕೆ ಅವ್ರು ರೈಟಿಂಗಲ್ಲಿ ಕೊಟ್ಟಿದ್ದಾರೆ, ಅದನ್ನು ಎಕ್ಸೆಪ್ಟ್ ಮಾಡಿ ಆದೇಶ ಪಾಸಾಗಿದೆ ಇವತ್ತು. ಅದನ್ನಂತ ಅನಗತ್ಯವಾಗಿದ್ದೆಲ್ಲ ರಾಜಕೀಯ ಮಾಡ್ತಾರೆ, ಅದು ನಮಗೆ ವಿಶ್ವಾಸ ಇದೆ. ಗೌರವಾಂತ ಗವರ್ನರ್ ಅವರು
ಇವರ ರಾಜ್ಯಕ್ಕೆ ಎಲ್ಲ ಕೂಡ ಅವ್ರಿಗೆ ಗೊತ್ತಿದೆ, ಎಲ್ಲರ ಹೆಸರನ್ನು ಕೆಡಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ನಮಗೆ ಅತ್ಯಂತ ಗೌರವಿತ ಹಿರಿಯರಾಗಿರುವಂಥ ನಮ್ಮ ಆತ್ಮೀಯರಾಗಿರುವಂಥ ಬಸವರಾಜ ಹೊರಟ್ಟಿಯವರು, ಅವ್ರಿಗೆ ಕೂಡ ಭಾಳ ಚೆನ್ನಾಗಿ ಗೊತ್ತಿದೆ. ಇವರ ರಾಜ್ಯಕ್ಕೆ ಅದೊಂದು ಜನ ಗೊಂದಲಪಡಿಸಲಿಕ್ಕೆ ಇವರ ರಾಜ್ಯಕ್ಕೆ ಬೇಕಾಗಿ ಈ ಎರಡು ಸಂವಿಧಾನದ ಸ್ಥಾನ ಮತ್ತು ಆ ಗೌರವತರನ್ನು ಮುಂದಿಟ್ಟುಕೊಂಡು ಇವರು ಅವರ ಹೆಸರನ್ನು ಕೆಡಿಸಿ ಪ್ರಯತ್ನ ಪಡೋದು ಅವ್ರಿಗೆ ಕೂಡ ಭಾಳ ಚೆನ್ನಾಗಿ ಗೊತ್ತಿದೆ. ಅವ್ರಿಗೆಲ್ಲ ಕೂಡ ಸರಿ ಆಗ್ತದೆ, ಯಾವುದೇ ಕೂಡ ಸಮಸ್ಯೆ ಇಲ್ಲ. ಆದರೆ BJPಯವರು ಈ ರೀತಿ ಸಂವಿಧಾನಬದ್ಧ ಸ್ಥಾನದಲ್ಲಿ ರಾಜ್ಯಕ್ಕೆ ಮಾಡಬಾರ್ದು, ಇದು ರಾಜ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಹೊರಟ್ಟಿಯವರು ಗವರ್ನರ್ಗೆ ಬರೆದಿರ್ತಕ್ಕಂಥ ಪತ್ರದ ಬಗ್ಗೆ ನಿಮ್ಗೆ ಬಗ್ಗೆ ಅವರು ಕೂಡ ಘಟನೆ ಏನೇನಾಯಿತು ಅಂತ ನೋಡಿ, ರಾಜೀನಾಮೆ ಇವತ್ತು ಕೊಟ್ಟಿದ್ದಾರೆ, ರಾಜೀನಾಮೆ ಕೊಟ್ಟಿದ್ದಾರೆ ಅಲ್ವಾ, ಅಲ್ಲಿಗೆ ಮುಗೀತಲ್ಲ ಇದರಲ್ಲಿ. ನಾಗೇಂದ್ರ ವಿಚಾರ ನಾಗೇಂದ್ರ ಅವರು ವಿಚಾರಕ್ಕೆ ದೊಡ್ಡ ಮಟ್ಟದಲ್ಲಿ ಆಕ್ಷೇಪ ಇದೆ. ಅಂದರೆ ಯಾಕಂದರೆ ಇಡಿ CBI ಕೇಸ್ ಇದೆ, ಮತ್ತೊಂದು ಕಡೆ ಬೆಂಗಳೂರಿಂದ ಆಚೆ ಹೋಗುವಂಥವರೆಲ್ಲ. ಸೊ ಇಷ್ಟಿದ್ರೂ ಕೂಡ ಈಗ ಅವ್ರ ಮೇಲೆ ಅವರು ಕಳೆದುಕೊಂಡಿದ್ದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥ ಒಂದು. ಜೊತೆಗೆ ಇವತ್ತು ಪಕ್ಷ ನಾಯಕ ಚಲವಾದಿ ಅವರು ಕೂಡ ಆಗ್ರಹ ಮಾಡಿದ್ದಾರೆ, ಇದು ಸರಿಯಾದ ಕ್ರಮ ಅಲ್ಲ, ಅವರು ಕೇವಲ ಬೆಂಗಳೂರಿಗಷ್ಟೇ ಸೀಮಿತ ಆಗಿರ್ತಕ್ಕಂಥವ್ರು. ಈಗ ಕೋರ್ಟ್ ಅಂದರೆ ಇಡಿ ಅವರು ಕೂಡ ಹುಡುಕಾಟವನ್ನು ಶುರು ಮಾಡ್ತಾ ಇದ್ದಾರೆ. ಅಂದರೆ ಅವರು ನಿಯಮಗಳನ್ನು ಮೀರಿ ಬೇಲ್ ಅವಕಾಶ ಇಲ್ಲಂದ್ರೂ ಕೂಡ ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ, ಇವೆಲ್ಲವೂ ಕೂಡ ದೆಹಲಿಗೆ ಹೋಗಿರುವಂಥದ್ದು ಇವೆಲ್ಲವನ್ನು ಕೂಡ ಉಲ್ಲೇಖವನ್ನು ಮಾಡ್ತಾರೆ. ಇವತ್ತು ಅವಕಾಶ ಇಲ್ಲ ಅಂತ ಯಾರು ಹೇಳಬೇಕು? ಕೋರ್ಟ್ ಹೇಳಬೇಕಲ್ಲ, ಇವರು ಯಾರು ಕೋರ್ಟ? ಅವಕಾಶ ಇಲ್ಲ ಅಂತ ಕೋರ್ಟ್ನವ್ರು ಹೇಳಬೇಕು, ಇವರು ಯಾರು ಹೇಳಲಿಕ್ಕೆ? ಇಲ್ಲಿ ಇವತ್ತು ಆದೇಶ ಆಗಿ ಒಂದು ವಾರ ಆಯಿತು, ಯಾವ ಕೋರ್ಟು ಕೂಡ ಏನು ಹೇಳಿಲ್ಲ. ಇವರಿಗೆ ಯಾಕೆ ಟೆನ್ಷನ್? ಇವರ ಪ್ರತಿಪಕ್ಷದ ಕೆಲಸ ಬಿಟ್ಟು ಬೇರೆಲ್ಲ ಕೆಲಸವನ್ನು ಇವರು ಮಾಡ್ತಾರೆ, ಅದೊಂದು ಗೊತ್ತಿಲ್ಲ ಹೇಗೆ ಮಾಡಬೇಕಂತ ಹೇಳಿಕೊಂಡು. ಅಲ್ಲ, ಆರೋಪ ಇರುವಂತಹ ವ್ಯಕ್ತಿಗೆ ಒಂದು ಕಡೆ ಸಚಿವ ಸ್ಥಾನ ಕೊಡುವಂಥದ್ದು ಒಂದು ಕಡೆ ಆದರೆ ಈ ರೀತಿ ನಿಯಮಗಳ ಉಲ್ಲಂಘನೆ ಆಗ್ತಾ ಇದ್ರು ಕೂಡ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ ಅನ್ನುವಂಥದ್ದು ಅವ್ರು ಹೇಳೋದು ಕರೆಕ್ಟ್ ಅಲ್ಲ. ಸರ್ಕಾರ ಇದು ಜನಪರವ ಕೆಲಸ ಆಗಲಿಲ್ಲ ಅಂತೇಳಿ ಪ್ರತಿಪಕ್ಷ ಹೇಳಲಿ, ಅದಕ್ಕೆ ಉತ್ತರ ಕೊಡುವ. ಕೋರ್ಟ್ ಹೇಳ್ಬೇಕಾದ್ರೆ ಇವರ ಕೇಳ್ತಾರೆ ಅಂತ ನಾನು ಕೇಳುವಂಥದ್ದು. ಕೋರ್ಟ್ ಇದೆ ಅಲ್ಲ, ಅಲ್ಲಿ ಹೆಚ್ಚು ಕಮ್ಮಿ ಇದ್ದರೆ ಕೋರ್ಟ್ ಇದೆ. ಹೇಳಿದೆ, ಕಾಂಗ್ರೆಸ್ ಪಕ್ಷ ನಿಯಮಕ್ಕೆ ಮೀರಿ, ಕೋರ್ಟಿನ ಆದೇಶಕ್ಕೆ ಮೀರಿ, ಸಂವಿಧಾನಕ್ಕೆ ಮೀರಿ ಯಾವುದೇ ಕೆಲಸವನ್ನು ಕಾಂಗ್ರೆಸ್ ಮಾಡಲಿಕ್ಕೆ ಹೋಗೋದಿಲ್ಲ. ಅದರಲ್ಲಿ ಏನು ಹೆಚ್ಚು ಕಮ್ಮಿ ಇದೆ, ಕೋರ್ಟ್ ಏನೋ ಸಲಹೆ ಕೊಟ್ಟರೆ ಸರ್ಕಾರ ಸ್ವೀಕರಿಸ್ತದೆ. ಇವರ ಕೆಲಸ ಅದನ್ನು ಇವರು ಬಿಟ್ಟು, ಪ್ರತಿಪಕ್ಷದ ಕೆಲಸವನ್ನು ಬಿಟ್ಟು ಜನಪರವಾಗಿ ಒಂದೇ ಒಂದು ಮಾತಿಲ್ಲ. ನೀಟಿನಲ್ಲಿ ಇಷ್ಟು ಜನ ಮೋಸ ಆಯಿತು, ಲಕ್ಷಾಂತರ ಮಕ್ಕಳಿಗೆ ಮೋಸ ಆಯಿತು, ಲಕ್ಷಾಂತರ ಮಕ್ಕಳು ಸುಸೈಡ್ ಮಾಡಿದರು, ತಂದೆ ತಾಯಂದರು ಟೆನ್ಷನ್ಲಿದ್ದರೆ ಒಂದು ಮಾತು ಇವರಿಂದ ಬರಲಿಲ್ಲ. ಅದು ಬಿಟ್ಟು ಇದಕ್ಕೆ ಹೋಗಿದ್ದಾರೆ, ಇದು ಇವರ ಸಂಬಂಧ ಅಲ್ಲದ ವಿಚಾರದಲ್ಲಿ. ಆದರೂ ನಾವು ಇದಕ್ಕೆ ರಾಜಕೀಯ ಮಾಡಲಿಕ್ಕೆ ಹೋಗುದು, ಇವರಿಗೆ ಪ್ರತಿಪಕ್ಷ ನಾಯಕರು ಗೊತ್ತಿಲ್ಲ ಅಂದರೆ ನಾವು ಹೇಳಲಿಕ್ಕೆ ಹೋಗುವುದಿಲ್ಲ. ನಮಗೆ ಇಂಥವರೆಲ್ಲ ಬೇಕು ಪ್ರತಿಪಕ್ಷ ಸ್ಥಾನದಲ್ಲಿ, ಅದು ನಮಗೆ ಉಪಕಾರ ಆಗ್ತದೆ. ಹಾಗೆ ಸುಮಾರು 40 ವರ್ಷಗಳಿಂದ ನಡ್ಕೊಂಡ್ಬಂದಂಥ ಬೋಫೋರ್ಸ್ ಹಗರಣಕ್ಕೆ ಈಗ ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ ಪ್ರಕರಣವನ್ನು. ಇದನ್ನು ಯಾವ ರೀತಿ ಕಾಂಗ್ರೆಸ್ ನೋಡುತ್ತೆ? ಕಾಂಗ್ರೆಸ್ ಅವತ್ತೇ ಹೇಳಿದೆ ಸತ್ಯಕ್ಕೆ ಜಯವಿದೆ ಅಂತೇಳಿ. ರಾಜೀವ್ ಗಾಂಧಿ ಕೂಡ ಅವತ್ತೇ ಹೇಳಿದ್ದಾರೆ. ಅದಕ್ಕಾಗಿ ಬಹುಶಃ ರಾಜೀವ್ ಗಾಂಧಿಯವರ ಏನು ಅದನ್ನು ಇವತ್ತು ಆ ಬೋಫೋರ್ಸನ್ನು ತಂದ್ರಲ್ಲ, ಅದೊಂದು ಜನಸಾಮಾನ್ಯರು ಯಾವಾಗಲೂ ನೆನಪಿಟ್ಕೊಳ್ಬೇಕು. ಅವತ್ತಿನ ದೂರದೃಷ್ಟಿ. ಅವ್ರಿಗೆ ಕಾರ್ಗಿಲ್ ಯುದ್ಧ ಆಗ್ತದೆ ಅಂತ ಗೊತ್ತಿಲ್ಲ, ಈ ರೀತಿ ಬರ್ತದೆ ಗೊತ್ತಿಲ್ಲ. ಆದರೆ ಬೋಫೋರ್ಸ್ ಎಂಬ ಇದನ್ನು ಎಕ್ವಿಪ್ಮೆಂಟನ್ನು ಅವತ್ತೇ ತಂದು ಭಾರತ ದೇಶ ನೆಲೆನಿಸಿದ ಕಾರಣ ಪಾಕಿಸ್ತಾನ ಹಿಮ್ಮೆಟ್ಟಲಿಕ್ಕೆ ಮತ್ತು ಕಾರ್ಗಿಲಲ್ಲಿ ಅವರು ಬಂದು ಒಳಗೆ ಕೂತ್ಕೊಳ್ಳೋ ತನಕ ಕೂಡ BJPಗನ್ನು ಸಬ್ಜೆಕ್ಟೇ ಗೊತ್ತಿಲ್ಲ. ನಮ್ಮ ದೇಶ ಒಳಗೆ ಬಂದು ಇದನ್ನು ಹತ್ತಿ ಅವರ ನಮ್ಮ ಕೇವ್ನಲ್ಲಿ ಬಂಕರಲ್ಲಿ ಕೂತ್ಕೊಳ್ಳೋ ತನಕ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅವತ್ತು ವಾಜಪೇಯಿ ಅವರಿದ್ದರು, ನಮ್ಮ ಸಬ್ಜೆಕ್ಟೇ ಗೊತ್ತಿಲ್ಲ ಇವರಿಗೆ, ಇಂಟೆಲಿಜೆನ್ಸ್ನವ್ರಿಗೆ. ಅವತ್ತು ನಮ್ಮನ್ನು ಬಚಾವ್ ಮಾಡಿದ್ದೇ ಅದು ಬೋಫೋರ್ಸ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬೋಫೋರ್ಸ್ ಅಂತ ಹೇಳಿದೆ ಅದು ಪರೋಕ್ಷವಾಗಿ ರಾಜೀವ್ ಗಾಂಧಿ ಅವತ್ತು ಆ ದೇಶದ ಒಂದು ಕಾರ್ಗಿಲ್ ವಿಜಯ ನಮಗೆ ಇವತ್ತು ತಂದು ಕೊಟ್ಟಿದ್ರು ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಇವತ್ತು ಅದನ್ನು ಬಹುಶಃ ಎಷ್ಟೆಲ್ಲ ಕಲಂಕ ಪಡ್ಕೊಂಡು ಕೂಡ ಏನೇ ಪ್ರಸನ್ನೆಲ್ಲ ಸಹಿಸಿಕೊಂಡು ನಮ್ಮ ಮುಂದೆ ಇಲ್ಲ. ಮತ್ತು ಅವತ್ತು ಮಾಡಿದ ಕೆಲಸವನ್ನು ಜನ ಇವತ್ತು ಕೂಡ ನೆನಪಿಸಿಕೊಳ್ತಾರೆ. ಅದನ್ನು ಬಸ್ ಇವತ್ತು ಕೋರ್ಟು ಕೂಡ ಇವತ್ತು ಎತ್ತಿ ಹಿಡಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಫೈನ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.